ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ಶಿವು ಮಾತಾಡ್ತಿರೋದು. ಒಂದು 3 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ ನೋಡಿ. ರೆಡ್ ಸಾಯಿಲು 3 ಎಕರೆ ಲ್ಯಾಂಡು ಮಾರಾಟಕ್ಕೆ ಬಂದಿದೆ. ತುಂಬ ಚೆನ್ನಾಗಿದೆ. ಡಾಂಬರಿಂದ ಜಸ್ಟ್ ನಿಮಗೆ ಒಂದು 100 ಮೀಟ್ರು ಡಾಂಬರಿಂದ 2.8 ಲ್ಯಾಂಡು. ನಿಮಗೆ ಮಣ್ಣು ಬಂದು ರೆಡ್ ಸಾಯಿಲ್ ಇದೆ. ಆ್ಯಕ್ಚುಲಿ ಇದು ನಂದು ಫೋನ್ ಒಂದು ಸ್ವಲ್ಪ ಸ್ವಿಚ್ ಆಫ್ ಆಗಿದೆ. ಬೇರೆಯವ್ರ ಫೋನಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ. ಸಾಯಿಲ್ ಬಂದು ನಿಮಗೆ ರೆಡ್ ಸಾಯಿಲ್ ಬರುತ್ತೆ ಸರ್. ನಂದು ಆ್ಯಕ್ಚುಲಿ ಫೋನ್ ಸ್ವಿಚ್ ಆಫ್ ಆಗಿದೆ ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ ರೆಡ್ ಸಾಯಿಲ್ ಪ್ಯೂರು. ಇದು ನಿಮಗೆ ಚಾಮರಾಜನಗರ ರಿಜಿಸ್ಟ್ರೇಷನ್ ಬರುತ್ತೆ. ನಿಮಗೆ ಮೆಟ್ಲಿಂಗು ತೋರಿಸ್ಕೊಡ್ತೀನಿ ಎಷ್ಟು ಒಳಗಡೆ ಬರಬೇಕು ಅಂತ. ಜಾಗ ಮಾತ್ರ ಒಳ್ಳೆ ಸೂಪರ್ ಆಗಿದೆ ಸರ್. ಜಾಗ ಮಾತ್ರ ಅದ್ದೂರಿ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ತೋಟಗಳಾಗಿದೆ. ಇದೇನು ನೋಡ್ತಾ ಇದ್ದಾರೆ, ಇದೇ ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಸರ್. ಜಾಗ ಮಾತ್ರ ಟೋಟಲ್ ನಿಮಗೆ 3 ಎಕರೆ ಬರುತ್ತೆ ಇದು ಲ್ಯಾಂಡು. ಪ್ಯೂರ್ ರೆಡ್ ಸಾಯಿಲು. ಇದು ವಿಲೇಜ್ಗಳು ತುಂಬ ವಿಲೇಜು ಕನೆಕ್ಟಿವಿಟಿ ಹತ್ರ ಇದೆ. ಒಂದು 2 ವಿಲೇಜು ಸೆಂಟ್ರಲ್ ಇರೋದು. ವಾಕಬಲ್ ಡಿಸ್ಟೆನ್ಸು ಒಂದು 500ರಿಂದ 600 ಮೀಟ್ರು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು. ಇಲ್ಲಿಂದ ನಿಮಗೆ ಲ್ಯಾಂಡಿಂದ ಮೈಸೂರು ಒಂದು 55 ಕಿಲೋಮೀಟ್ರ್ ಬರ್ಬೋದು. ಲ್ಯಾಂಡಿಂದ ಮೈಸೂರು. ಬ್ಯಾಂಗ್ಳೂರು ನಿಮಗೆ ಒಂದು 190 ಇಲ್ಲ 200 ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಲ್ಯಾಂಡಿಂದ. ಆ್ಯಕ್ಚುಲಿ ನಂದು ಫೋನ್ ಸ್ವಿಚ್ ಆಫ್ ಆಗಿದೆ. ಲೊಕೇಶನಲ್ಲಿ ಚೆಕ್ ಮಾಡೋಕ್ಕೆಲ್ಲ ಬೇರೆಯವ್ರ ಫೋನಿಂದ ಇದು ಮಾಡ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ವಿಸಿಟ್ ಮಾಡಿ. ಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲು. ಟೋಟಲ್ ನಿಮಗೆ 3 ಎಕರೆ ಬರುತ್ತೆ. ಒಳ್ಳೆ ಬಾಕ್ಸ್ ಸ್ಟೆಪ್ಪಲ್ಲಿದೆ ಜಾಗ ಮಾತ್ರ. ತುಂಬ ದಿನದಿಂದ ಕಂಟಿನ್ಯೂಷನ್ ಮಾಡಿರಲಿಲ್ಲ, ಇವಾಗ ಮಾಡಿದ್ದಾರೆ. ಇದು ಮಾತ್ರ ಕ್ಯಾಮ್ರಾ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣ್ತಾಯಿಲ್ಲ, ಬೇಜಾರು ಮಾಡ್ಕೊಬೇಡಿ. ಪ್ಯೂರ್ ರೆಡ್ ಸಾಯಿಲ್ ಇದೆ. ಸಾಯಿಲ್ ಮಾತ್ರ ಇದೇ ನೋಡ್ತಾ ಇದ್ದಾರೆ, ಇದೇ ಸಾಯಿಲು. ಮಣ್ಣು ಮಾತ್ರ ಸೂಪರ್ ಆಗಿದೆ ಸರ್. ಒಳ್ಳೆ ಪ್ಯೂರ್ ರೆಡ್ ಸಾಯಿಲು ನೋಡಿ. ಅಕ್ಕ ಎಲ್ಲ ಪಕ್ಕದಲ್ಲೆಲ್ಲ ತೋಟಗಳು ತುಂಬ ಚೆನ್ನಾಗಿದೆ. ಡೈರೆಕ್ಟ್ ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಇದು ಒಂದು ಹೋಬಳಿ ಬರುತ್ತೆ. ಹೋಬಳಿಯಿಂದ ನಿಮಗೆ ಜಸ್ಟ್ ಒಂದು 1-1.5 ಕಿಲೋಮೀಟ್ರು ಲ್ಯಾಂಡು. ನಿಮಗೆ ಡಾಂಬರು ತೋರಿಸ್ತೀನಿ. ಡಾಂಬರಿಂದ ಜಸ್ಟ್ ಒಂದು 100 ಮೀಟ್ರ್ ಮಾತ್ರ ಒಳಗಡೆ ಬರಬೇಕು. ನಿಮಗೆ ಬಸ್ ರೂಟು ಸರ್. 24 ಅವರ್ಸ್ ಬಸ್ ಓಡಾಡುತ್ತೆ. ಡೈರೆಕ್ಟ್ ಬಂದರೆ ಬಸ್ಸಲ್ಲಿ ಬಂದರೆ ಡೈರೆಕ್ಟ್ ಜಮೀನು ಹತ್ರನೇ ಇಳ್ಕೊಬೋದು ನೀವು. ಡಾಂಬರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ನೋಡಿ, ಒಂದು ಬಸ್ ಪಾಸ್ ಆಗುತ್ತೆ ಅಲ್ಲಿ. ಅದೇ ಬಸ್ಸು ನಿಮ್ಮ ರೂಟು. ಅಲ್ಲಿ ನೋಡಿ ಬಸ್ ಪಾಸ್ ಆಗ್ತಾಯಿದೆಯಲ್ಲ, ಅದೇ ಬಸ್ ರೂಟು. ಇದೇ ಮೆಟ್ಲಿಂಗ್ಗೆ ಟಚ್ ಆಗಿರೋಂಥ ಜಾಗ. ನಿಮಗೆ ಫ್ರಂಟು ಸರ್ ಹೆಚ್ಚು ಕಮ್ಮಿ ಒಂದು 500 ಅಡಿ ಮೇಲಿದೆ. ಫ್ರಂಟ್ ಮಾತ್ರ 500 ಅಡಿ ಬರುತ್ತೆ ನಿಮಗೆ. ಫ್ರಂಟು 500-600 ಅಡಿ ಮೇಲಿದೆ ಸರ್. ನಿಮಗೆ 40 ಫೀಟ್ ರೋಡು, ದೊಡ್ಡ ರೋಡು. ಇದೆಲ್ಲ ನೀರು ಪಾಯಿಂಟಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಜಾಗ ಕೂಡ ಹಂಗೆ ಅಷ್ಟೇ ತುಂಬ ಚೆನ್ನಾಗಿದೆ ಜಾಗ. ರೆಡ್ ಸಾಯಿಲು ನೋಡಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ವಿಲೇಜಿಂದ ಓಡಾಡೋಂಥ ರಸ್ತೆನೇ ಇದು. ಇಲ್ಲೊಂದು ಹೋಬಳಿ ಇದೆ, ಹೋಬಳಿಗೆ ಹೋಗುತ್ತೆ ಇದು. ಮಾಮೂಲಿ 2 ವೀಲರ್ಗಳೆಲ್ಲ ತುಂಬ ಓಡಾಡುತ್ತೆ ರೋಡಲ್ಲಿ. ಜಾಗ ಕೂಡ ಒಳ್ಳೆ ಲೊಕೇಶನಲ್ಲಿದೆ ನೋಡಿ ಸರ್. ಇಲ್ಲಿ ಅಕ್ಕಪಕ್ಕ ಎಲ್ಲ ತೋಟಗಳಂತೂ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ ರೆಡ್ ಸಾಯಿಲ್ ನಿಮಗೆ. ಇದೇ ಡಾಂಬರ್ಗಿರೋಂಥ ಲ್ಯಾಂಡು. ಡಾಂಬರಿಂದ ಜಸ್ಟ್ ಒಂದು 100 ಮೀಟ್ರ್ ಒಳಗಡೆ ಹೋಗಬೇಕು. ಇದು 24 ಅವರ್ಸ್ ಬಸ್ ರೂಟ್ ಇದು ನೋಡಿ. ಇಲ್ಲಿ ಬಂದರೆ ಜಸ್ಟ್ ಒಂದು 100 ಮೀಟ್ರ್ ಆಗುತ್ತೆ ಒಳಗಡೆ ಬಸ್ ರೂಟ್ ಇದು. ಇಲ್ಲಿಂದ ಒಂದು 56 ಕಿಲೋಮೀಟ್ರ್ ಬರುತ್ತೆ ಮೈಸೂರು. ನೀವು ನಂಜನಗೂಡು ಕಡೆಯಿಂದ ಬರ್ಬೋದು, ಬಂದರೆ ಬೇಗೂರು ಕಡೆಯಿಂದನೂ ಬರ್ಬೋದು ಲ್ಯಾಂಡ್ಗೆ ನೋಡಿ. ಅಕ್ಕಪಕ್ಕ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿದೆ. ಇದು ನಿಮಗೆ ಬಸ್ ಸ್ಟಾಪ್ ಕೊಡ್ತಾರೆ ಇಲ್ಲಿ ಮುಂದೆ ತುಂಬ ವಿಲೇಜ್ಗಳು ಹೋಗೋಂಥ ದಾರಿನೂ ಇದು. ಬೇಕು ಅಂದರೆ ಇಲ್ಲೇ ಇಳ್ಕೊಬೋದು. ಇಲ್ಲಿ ಇಳ್ಕೊಂಡ್ರೆ ಡೈರೆಕ್ಟು ಜಮೀನಿಗೆ ಹೋಗ್ಬೋದು. ಇಲ್ಲಿಂದ ಚಾಮರಾಜನಗರ ನಿಮಗೆ ಒಂದು 17 ಕಿಲೋಮೀಟ್ರ್ ಬರುತ್ತೆ ಚಾಮರಾಜನಗರ ನೋಡಿ. ಇದೇನು ನೋಡ್ತಿದ್ದೀರಾ, ಇದೇ ಡಾಂಬರ್.
ರೈತರ ಪ್ರಾಪರ್ಟಿ, ಲಿಂಗಾಯತರ ಪ್ರಾಪರ್ಟಿ. ಜಾಗ ಕೂಡ ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ರೆಡ್ ಸಾಯಿಲು. ಹೋಬಳಿ ಬಂದು ದೊಡ್ಡ ಹೋಬಳಿನೇ ಇದು. ಹೋಬಳಿ ಟಚ್ ಆಗಿರೋಂಥ ಜಾಗ ಅದು ನೋಡಿ. ಇದೇನು ನೋಡ್ತಾ ಇದ್ದೀರಾ, ಇದೇ ಮಿಟ್ಲಿಂಗು ನೋಡಿ ಸರ್. ಇದು ಒಂದು 3 ಎಕರೆ ಇದೆ. ಫ್ಯೂಚರಲ್ಲಿ ಮುಂದೆ ಕೊಡ್ಬೋದು, ಬಟ್ ಯಾರು ಅದು 3 ಎಕರೆ ತೊಗೊಂಡ್ರೆ ಇದು ಸಿಗುತ್ತೆ ನಿಮಗೆ. ಇದು ನಿಮಗೆ ಡಾಂಬರ್ ಎಂಟ್ರೆನ್ಸ್, ಬಟ್ ಇವಾಗ ಅವ್ರು ಕೊಡೋಲ್ಲ. ಇದರಿಂದ ಒಳಗಡೆ 3ನೇ ಪಾಯಿಂಟ್ ನಿಮಗೆ ಲ್ಯಾಂಡು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು.